पति ब्रह्मचारी। ಹೇಳು. ಸೂರಜ್, ಗೊತ್ತಿಲ್ಲ, ಕಣ್ಗೇನೋ ಬಿತ್ತು ಅನ್ಸುತ್ತೆ. ಕಣ್ಣು ತುಂಬಾನೇ ಉರಿತಾ ಇದೆ. ನನ್ ಮಾತು ಉತ್ತರ ಕೊಡು ಸೂರಜ್. ಸತ್ಯ ನಿನ್ ಕಣ್ ಚುಚ್ತಾ ಇದೆ ಅಲ್ವಾ ಸೂರಜ್? ಇವತ್ ನನ್ ಮಾತ್ ಕೇಳಿ ನಿಂಗೆ ಯೋಚನೆ ಬಂತು, ಆದ್ರೆ ಇಲ್ಲ ಅಂತ ಹೇಳಿಲ್ಲ ನೀನು. ಆ ಈಶಾ ಬಂದು ನಿನ್ನಿಂದ ನನ್ನ ದೂರ ಮಾಡ್ತಿದ್ದಾಳೆ. ಇಲ್ಲ 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 ಇಲ್ಲ, ಈ ತರ ಆಗಕ್ ಚಾನ್ಸ್ ಇಲ್ಲ. ಈಶಾನ ಇಲ್ಲಿಂದ ಬೇಗ ಓಡಿಸ್ಬೇಕು. ಇವಳು ಬೆಂಕಿ ಹತ್ರ ಇದ್ರೆ ಕರ್ಗೆ ಕರಗ್ತಾಳೆ. ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ಟು ಹೇಳು, ಅವಳು ನಿನ್ನ ಅಕ್ಕಪಕ್ಕ ಇದ್ದಾಗ ನಿನ್ಗೇನು ಅನ್ಸದೇ ಇಲ್ವಾ? ಮತ್ತೆ ಅವಳ ಹತ್ರ ಹೋದಾಗ ನಿಂಗೆ ಏನು ವ್ಯತ್ಯಾಸನೇ ಆಗಲ್ವಾ? ಇಷ್ಟು ಕಾಸ್ಟ್ಲಿ ಮೆಡಿಸಿನ್ಸ್, ಅದು ಬರೀ 2 ದಿನಕ್ಕೆ. ಅಯ್ಯೋ ಪರವಾಗಿಲ್ಲ ಬಿಡು ಪುಟ್ಟಿ, ಆರೋಗ್ಯದ ವಿಷಯ ಬಂದಾಗ ದುಡ್ಡು ಕಾಸು ಬಗ್ಗೆ ಯೋಚನೆ ಮಾಡಬಾರ್ದು. ಅಪ್ಪ, ನಿಮ್ BP ಮಾತ್ರೆ ಖಾಲಿಯಾಗಿ ಹೋಗಿದೆ. ಅಮ್ಮನ್ ಮಾತ್ರೆ ಜೊತೆ ನೀವು ಮಾತ್ರೆ ತಗೊಂಬಿಡಿ. ಅಯ್ಯೋ ಬೇಡ ಮಗಳೇ, ಇದು ಈ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಲೂಟಿ ಮಾಡ್ತಾರೆ. 50 100ಕ್ಕೆ ಮಾರ್ತಾರೆ. ಈಗ ಅತ್ತಿಗೆಗೆ ಯಾವ ಮಾತ್ರೆ ಬೇಕೋ ಅದನ್ನ ತಗೊಳ್ಳೋಣ. ಮತ್ತೆ ನನಗ್ ಬೇಕಾಗಿರೋ ಈ BP ಮಾತ್ರೆ ನಮ್ಮನೆ ಹತ್ರ ಇದೆಯಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲೇ ತಗೊಳ್ಳೋಣ. ಅಪ್ಪ, ಗೌರ್ಮೆಂಟ್ ಹಾಸ್ಪಿಟಲ್ ತುಂಬಾ ದೂರ ಇದೆ. ಅಲ್ಲ, ತುಂಬಾ ಬಿಸಿಲು ಬೇರೆ ಇದೆ. ಇದು ಒಂದ್ ಸರಿ ನೀವು ಇಲ್ಲೇ ತಗೊಂಬಿಡಿ ಅಪ್ಪ, ಪ್ಲೀಸ್ ತಗೊಂಬಿಡಿ ಪ್ಲೀಸ್. ಸರಿ ಪುಟ್ಟಿ. ಹಲೋ. ಹಲೋ ಕಾವ್ಯ. ಎಸ್ ಡಾಕ್ಟರ್ ಸರ್. ಕಾವ್ಯ, ನೀವು ತುಂಬಾ ದಿವಸದಿಂದ ಜಾಬ್ಗೆ ಟ್ರೈ ಮಾಡ್ತಿದ್ರಲ್ಲ? ಎಸ್ 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 ಎಸ್. ಒಂದು ರಿಕ್ವೈರ್ಮೆಂಟ್ ಬಂದಿದೆ, ನೀವು ತಕ್ಷಣ ಜಾಯ್ನ್ ಆಗ್ತೀರಾ ಅಲ್ವಾ? ಎಸ್, 100%. ನಂಗೆ ಜಾಬ್ ತುಂಬಾ ಅಗತ್ಯ ಇದೆ. ಕಾವ್ಯ, ಇದೊಂದು ಪೇಷಂಟ್ ಟೇಕ್ ಕೇರ್ ಸರ್ವಿಸ್ ಕೆಲಸ, ಗುಲಾಬ್ ಮ್ಯಾನ್ಷನ್ ಅಲ್ಲಿ. ಗುಲಾಬ್ ಮ್ಯಾನ್ಷನ್? ಹೌದು ಕಾವ್ಯ, ಒಳ್ಳೆ ಸಂಬಳ ಸಿಗುತ್ತೆ. ನಿಂಗೆ ಇಂಟ್ರೆಸ್ಟ್ ಇದ್ರೆ ಆದಷ್ಟು ಬೇಗ ನಂಗೆ ಹೇಳು, ನಾನು ನಿನ್ನ ಫೋನ್ಗೆ ಕಾಯ್ತಾ ಇರ್ತೀನಿ. ಓಕೆ. ಮೊದಲೇ ಅಮ್ಮ ಹೆಸರು ಕೇಳಿದ್ರೆ ಹೇಗೇಗೋ ಆಡ್ತಾರೆ. ಅದರಲ್ಲೂ ಅಲ್ಲೇ ಹೋಗಿ ಕೆಲಸ ಮಾಡೋದು ಗೊತ್ತಾಗ್ಬಿಟ್ರೆ ಅದು ಏನು ಮಾಡ್ತಾಳೋ ಏನೋ. ಸರ್, ನಿಮ್ಮ ಬಿಲ್ಲು 1700. 1500? ಹೌದು ಸರ್. ಅಕಸ್ಮಾತ್ ನಾನು ಈ BP ಮಾತ್ರೆ ಬೇಡ ಅಂದ್ರೆ 1400 ಒಳಗೆ ಮುಗೀತಲ್ಲ? ಹಾಂ ಸರ್, ಆಗುತ್ತೆ. ಹಾಗಾದ್ರೆ ಇದು ಬೇಡ ಬಿಡಿ, ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಇನ್ ಸಾಕು. ಇನ್ಯಾವತ್ತೂ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಿ ಮೆಡಿಸಿನ್ ತಗೊಳ್ಳೋದು ನಿಲ್ಲಿಸಬಾರ್ದು. ನಾನು ಈ ಕೆಲಸ ಒಪ್ಕೋತೀನಿ. ಹಿಂದೆ ಅಂತ ತಲೆ ಕೆಟ್ಟೋಳು, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಫ್ರೆಶ್ ಗಾಳಿ ಬಂತು ಅಂದರೆ ಸ್ವಲ್ಪ ಅವ್ರಿಗೂ ಆರಾಮ ಅನ್ಸುತ್ತೆ.
ಅದು ನಾನು ಕಿಟಕಿ ತೆಗೆದಾಗ ದುಪ್ಪಟ್ಟ ಹಾರ್ತಾ ಇತ್ತು, ಅದನ್ನ ಸರಿಪಡಿಸ್ತಾ ಇದ್ದೆ ಅಷ್ಟೇ, ಬೇರೇನಿಲ್ಲ ಅಷ್ಟೇ. ನಿನ್ ಹೆಂಡತಿ ಅವಳು ತುಪ್ಪಟ ಇಡ್ತೀಯೋ ಕೈ ಇಡ್ತೀಯೋ ನನ್ಗೇನು. ತಗೋ ಈಗ ತಣ್ಣೀರ್ ಬಟ್ಟೆನೂ ಇಡು. ಜ್ವರ ಬಂದಿದೆಯಲ್ಲ ಪಾಪ. ಅಲ್ಲಿ ನೋಡು, ಬಿಂದೆ 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 ಬಿಂದೆ, ಎಲ್ಲಿಗೆ ಹೋಗ್ತಾ ಇದೆಯಾ? ಪಟ್ಟಿ ಹಾಕ್ಬಿಡು ಪ್ಲೀಸ್. ನಾನು ಹೇಗೆ ನಂಗೆ ನೋಡಿದ್ರೇನೆ ಅತ್ತೆಗೆ ತುಂಬ ಕೋಪ ಬರುತ್ತೆ. ಇವತ್ತೇನಾದ್ರೂ ಇವ್ರ BP ಲೋ ಆಗಿದ್ಯಾ? ನನ್ನನ್ನು ಯಾಕೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು? ಮಗಳೇ, ನಿನಗೆ ನನ್ನ ಬಗ್ಗೆ ಕಾಳಜಿ ಇದೆ ತಾನೆ? ನೀನೇನಕ್ಕೆ ಬರಲಿಲ್ಲ ನನ್ನನ್ನು ನೋಡಕ್ಕೆ? ನನಗೆ ಆಪಲ್ ತಿನ್ನಿಸ್ತಾ ಇದ್ದಾರ, ಅದು ಅವ್ರ ಕೈಯಿಂದ? ಇಲ್ಲ ಇಲ್ಲ ಇಲ್ಲ, ಇದನ್ನೆಲ್ಲೋ ನನ್ನ ಭ್ರಮೆ. ಇಲ್ಲಿ ನೋಡು, ಈ ಉಂಗುರ ನಮ್ಮತ್ತೆ ಇದನ್ನ ನನಗೆ ಕೊಟ್ಟಿದ್ದು. ನನಗಿವತ್ತು ಮನ್ಸಾಯ್ತು, ನಾನು ಇದನ್ನ ನನ್ನ ಸೊಸೆ ಕೊಡೋಣ ಅಂತ. ಕೈ ತೋರ್ಸು. ಇವತ್ತಿಂದ ಇದು ನಿಂದು. ಚೆನ್ನಾಗಿದೆಯಲ್ವಾ? ನನಗಂತೂ ತಲೆ ಸುತ್ತಾ ಇದೆ. ನಾನೇನು ಇವ್ರ ಸೇವೆನೂ ಮಾಡಿಲ್ಲ, ಮತ್ತೆ ಇವ್ರ ಊಟನೂ ಕಳಿಸಿಲ್ಲ. ಒಳ್ಳೆ ಫಿಲಮಲ್ಲಿ ಬರೋ ಅತ್ತೆ ಥರ ಉಂಗುರ ಎಲ್ಲ ಬಿಚ್ಕೊಡ್ತಾ ಇದ್ದಾರೆ. ಏನಾದರೂ ಡಾಕ್ಟರು ಇವ್ರ ಕಾಲ ಆಪರೇಷನ್ ಜೊತೆಗೆ ಇವ್ರ ತಲೆನೂ ಆಪರೇಷನ್ ಮಾಡಿಬಿಟ್ಟಿದ್ದಾರಾ ಹೆಂಗೆ? ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಈ ಥರ ಸೊಸೆ ಎಲ್ಲ ಅತ್ತೆಂದ್ರಿಗೂ ಸಿಗ್ಲಿ. ಹೌದು ಮೋನಿಕಾ, ನನ್ ಬೆನ್ನ ಹಿಂದೆ ಮನೇಲಿ ಬೇರೆ ಥರ ಏನು ನಡೀತಿಲ್ಲ ತಾನೆ? ನನಗ್ ಗೊತ್ತಿಲ್ಲದೆ ಇರೋ ವಿಷಯ ಆ ಥರದ್ದೇನಾರು ಇದೆಯಾ? ಅಮ್ಮ, ಇದೇನ್ ಹೇಳ್ತಿದ್ದೀರಾ ನೀವು? ಅತ್ತೆಗೆ ಸೇವೆ ಮಾಡೋದು ಅಂದ್ರೆ ಸೊಸೆ ಧರ್ಮ, ಮತ್ತೆ ಆ ಧರ್ಮಕ್ಕೆ ಬೆಲೆ ಕಟ್ಟೋದು ಅಂದ್ರೆ ಅಪ್ಪ ಮಹಾಪಾಪ ಅತ್ತೆ. ಈ ಪಾಪ ತಗೊಳ್ಳೋದು ಆಗಲ್ಲ ಅತ್ತೆ. ಇವಳು ಯಾವ ನದಿಲ್ ಮುಳುಗ್ ಬಂದಿದ್ದಾಳೆ? ಈ ಊರಲ್ಲಿ ಗಂಗೆನೂ ಇಲ್ವಲ್ಲ? 2 ಉಂಗುರ ಕೊಟ್ಬಿಟ್ಟು ನನ್ನ ಹತ್ರ ಬಾಯಿ ಬಿಡಿಸ್ಕೋಬಹುದು ಅನ್ಕೋತಿದ್ದೀರಾ ಅತ್ತೆ? ಇದಕ್ಕಿಂತ ದೊಡ್ಡದಾಗಿರೋದಕ್ಕೆ ಏನೋ ಪ್ಲಾನ್ ಮಾಡಿದ್ದೀನಿ ನಾನು. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ. ತಗೊಳ್ಳಿ ದುಡ್ಡನ್ನ. ತಾಯಮ್ಮ ಎಲ್ಲಿವರೆಗೂ ಸಂಪೂರ್ಣವಾಗಿ ಹುಷಾರಾಗಿ ಈ ಮನೆ ಕಾಲಿಡಲ್ವೋ ಅಲ್ಲಿವರೆಗೂ ಅವ್ರಿಗೇನು ಹೇಳಬಾರ್ದು. ಅರೆ ಸೂರಜ್, ಇದು ಅವಶ್ಯಕತೆ ಏನಿತ್ತು? ಅಮ್ಮನ ಮುಂದೆ ವಿಷಯ ಹೇಳೋದು ನನ್ಗೆ ಯಾಕೆ ಬೇಕು? ಪರವಾಗಿಲ್ಲ, ನೀನ್ ಕೊಟ್ಟಿದ್ಯಾ ಅಂದ್ರೆ ನಾನು ಇಟ್ಕೋತೀನಿ. ಈಗ ಅತ್ತೆ, ನೀವಿದ್ ತಿನ್ನಿ, ನಾನು ಕೈ ತೊಳ್ಕೊಂಡು ಬರ್ತೀನಿ. ಓ, ಇವಾಗ ಅರ್ಥ ಆಯ್ತು. ಯಾವಾಗ್ಲೂ ಎಗ್ರಕೊಂಡು ಹೋಗ್ತಿರೋ ಮೋನಿಕಾ ಇವತ್ತೇನೋ ಗೊತ್ತಿಲ್ದೇ ಇರೋ ಹಾಗೆ ಬಚ್ಚಿಟ್ಕೊಂಡು ಹೋಗ್ತಾ ಇದ್ದಾಳೆ. ಏನೋ ವಿಷಯ ಇದೆ, ನನ್ನಿಂದ ಎಲ್ಲರೂ ಮುಚ್ಚಿಡ್ತಿದ್ದಾರೆ. ಏನೋ ಇದೆ. ಏ ಮಗು, ಅಜ್ಜಿ ಹತ್ರ ಬರೋದಿಲ್ವಾ? ಬಾಯ್ಲಿ ಬಾ, ಬಾಯ್ಲಿ ಬಾಯ್ಲಿ ಬಾಯ್ಲಿ. ಈ ನೀ ನಡುವೆ ಅಜ್ಜಿ ಹತ್ರ ದುಡ್ಡೇ ಕೇಳ್ತಿಲ್ವಲ್ಲ? ತಗೋ ತಗೋ, ನಿನ್ ಸ್ಕೂಲಿನ ಹೊರಗಡೆ ಆ ಕುಲ್ಫಿ ಅವ್ನು ಬರ್ತಾನಲ್ವಾ, ಕುಲ್ಫಿ ತಿನ್ನು. ಇದು ಯಾರಿಗೆ ಸಾಕಾಗತ್ತೆ? ನೀನ್ ಕೊಡೋ 20 ರೂಪಾಯಿ ಒಂದಿನಕ್ಕೆ ಸಾಕಾಗೋದು. ಸರಿ, ಇವತ್ತಿಂದ ನಾನು ನಿನಗೆ ಪ್ರತಿದಿನ 20 ರೂಪಾಯಿ ಕೊಡ್ತೀನಿ, ಸರಿನಾ? ಆದ್ರೆ ನೀನು ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ಹೌದು ಪುಟ್ಟ, ಒಂದ್ ಮಾತು ಹೇಳು. ನಿಮ್ಮಮ್ಮ ಸೊಂಟದಲ್ಲಿ ಚಿನ್ನ ಚೈನ್ ಹಾಕಿದಾಳಲ್ಲ, ಅದ್ ಯಾರು ತಂದ್ರು? ಯಾರು ಕೊಟ್ರು? ನಿನಗೇನು ಗೊತ್ತಿಲ್ಲದೆ ಇರೋದಾ? ಯಾರು ಹೇಳು? ನೀನ್ ಲಂಚ ಕೊಟ್ಟ ತಕ್ಷಣ ನಾನು ನಿಜ ಎಲ್ಲ ಹೇಳಲ್ಲ ಅಜ್ಜಿ. ಉಡುಪಿ ಶ್ರೀಕೃಷ್ಣ, ನಿಮ್ ಅಜ್ಜಿ ಹತ್ರನೇ ಸೊಕ್ ತೋರಿಸ್ತೆ ನೀನು? ನನ್ ಮಂಡಿ ಆಪರೇಷನ್ ಆಗಿರೋದು, ಕೈಗಲ್ಲ. 2 ಕಪಾಳಕ್ ಬಿಟ್ರೆ ಹಂಗೆ ಗೋಡೆ ಹೋಗಿ ಕಚ್ಕೊಬೇಕು ನೋಡು. ಸರಿಯಾಗಿ ಹೇಳು. ಹೇಳು. ಮದ್ವೆ, ಸೂರಜ್ ಮಾಮನ್ ಮದ್ವೆ ಆಗೋಯ್ತು.
ಮದ್ವೆನಾ? ಸೂರಜ್ಜು ಮದ್ವೆ ಮಾಡ್ಕೊಂಡ? ನೀನ್ ಬ್ರಹ್ಮಚಾರಿ, ನಿನ್ ಹತ್ರ ಬರಕ್ಕಾಗಲ್ಲ, ಆದ್ರೆ ನಿನ್ ಹೆಂಡತಿ ಹತ್ರ ಬರ್ಬೋದು. ಮತ್ ಈ ಹೆಂಡತಿ ಸೇವೆ ನಾನ್ ಮಾಡ್ಬೇಕು. ವಿಂದ್ಯಾ ವಾಯ್ಸ್ ಕೇಳಿ ಅವ್ರಿಗೆ ಎತ್ಕಿದ್ ಬಿಟ್ಟಾರ. ಆಮೇಲೆ ಏಯ್ ವಿಂದ್ಯಾ, ಅದೇನ್ ಪದೇ ಪದೇ ಹೆಂಡತಿ ಹೆಂಡತಿ ಅಂತ ಹೇಳ್ತಾನೆ ಇದ್ಯಾ? ಬಾಯಿ ಮುಚ್ಕೊಂಡು ಆರಾಮಾಗಿ ಕೆಲಸ ಮಾಡು. ನೋಡು, ಮುಂಚೆನೆ ಹೇಳ್ತಾ ಇದ್ದೆ ನಾನು ನಿನ್ಗೆ. ನಾನು ಹಾ ಕಾವ್ಯ, ಹೇಳು. ಏನು? ನಾನು ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಬರೋರ್ಗೆ ಇವಳ ನೀನು ನಡ್ಕೋ. ಸೂರಜ್, ನಾನೇನ್ ಮಾಡ್ಲಿ? ತಾಯಮ್ಮ, ಏನಾಯ್ತು ಅಂದ್ರೆ ಸೊಸೆನ ಕರ್ಕೊಂಡ್ ಬಾ. ಬಾಟ್ಲ ನೀರೇ ಕುಡಿಯೋದ ನೀನು? ಈ ಮನೆಯಲ್ಲಿ ಯಾವಾಗ್ಲೂ ಹಣ್ಣು ಮತ್ತೆ ಪಾಯಸನ ದೇವ್ರ ಪ್ರಸಾದ ಅಂತ ಇಡ್ತಾರೆ ಅಷ್ಟೇನೆ. ಮತ್ತೆ ದೀಪಾವಳಿನಲ್ಲಿ 15,000ಕ್ಕೆ ಇಡೀ ಮನೆಯವ್ರ ಬಟ್ಟೆ ಆಗತ್ತೆ. ಮತ್ ಒಳ್ಳೆ ನೀರು, ಅದಕ್ಕಂತೂ ಗಂಗೆ ನೀರ್ನ ಚುಮ್ಕಿಸ್ತಾರೆ ಅಷ್ಟೇ. ಮತ್ ಅವರಿಂದನೇ ನೀನು ಫ್ರೂಟ್ ಬೌಲು, ಒಳ್ಳೆ ನೀರು, 1,000 ರೂಪಾಯಿ ಬಟ್ಟೆ ಕೊಡ್ಸಕ್ ಹೇಳ್ತಿದ್ಯಾ? ಯಾಕೆ ಬಂದಿದ್ಯಾ ನೀನ್ ಇಲ್ಲಿಗೆ? ಸೂರಜ್ ಜೀವನ ಹಾಳು ಮಾಡೋದಕ್ಕೋಸ್ಕರನಾ? ನಾನು ಈ ಮದುವೆನೂ ಒಪ್ಕೊಂಡಿಲ್ಲ, ಇಲ್ಲಿ ಇರಬೇಕು ಅಂತಲೂ ಇಲ್ಲ. ನನಗೆ ಯಾರಿಂದಲೂ ಏನೂ ಬೇಕಿಲ್ಲ. ಒಂದು ಅವಕಾಶ ಬಿಟ್ಟು ಇಲ್ಲಿಂದ ಓಡ್ ಹೋಗೋ ಅವಕಾಶ, ಅದು ಸಿಕ್ಕಿದ್ರೆ ನಾನು ವಾಪಸ್ ಬರೋದೇ ಇಲ್ಲ. ತಾಯಮ್ಮ, ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೆ, ಆದ್ರೆ ನಿಮ್ ಚಿಕಿತ್ಸೆ ನಡೀತಾ ಇತ್ತು, ಅದಕ್ಕೋಸ್ಕರ. ಕಸದ ಬುಟ್ಟಿಲ್ ಹಾಕದನ್ನ. ಅರ್ಧ ಗಂಟೆ ಇದೆ ನಿನ್ನ ಹತ್ರ. ಒಂದು ಸೊಸೆನ್ ಕರ್ಕೊಂಡ್ ಬಾ, ಇಲ್ಲಾಂದ್ರೆ ನಾನೇ ಹಾಸ್ಪಿಟ್ಲಿಂದ ಮನೆಗೆ ಬರ್ತೀನಿ. ಅಯ್ಯೋ ಅಮ್ಮ, ನೀವು ಟೆನ್ಷನ್ ತಗೋಬೇಡಿ. ಸುಮ್ನಿರು. ನನ್ನ ಮತ್ತೆ ಸೂರಜ್ನ ಮಧ್ಯ ಯಾರು ಮಾತಾಡೋ ಹಾಗಿಲ್ಲ. ಇಷ್ಟು ದಿನ ನಮ್ಮ ಮನೆಯಲ್ಲಿ ನನಗೆ ಗೊತ್ತಿಲ್ದಲೆ ಏನು ನಡೀತಿರ್ಲಿಲ್ಲ. ಇವ್ನು ನನ್ನನ್ನು ಕೇಳ್ದಲೇನೆ ಮದ್ವೆ ಮಾಡ್ಕೊಂಡಿದ್ದಾನೆ. ಏನ್ ಅನ್ಕೊಂಡಿದ್ದಾನೆ? ನನಗ್ ಗೊತ್ತಾಗಲ್ಲ ಅನ್ಕೊಂಡಿದಾನ? ಇವನ್ ಯಾರ ಜೊತೆ ಮದ್ವೆ ಮಾಡ್ಕೊಂಡಿದ್ದಾನೆ ಅಂತ? ಎಲ್ರಿಗೂ ಏನ್ ಅನ್ನಿಸ್ತಿದೆ ಅಂದ್ರೆ ನಾನೇ ಹೇಳಿದ್ದೀನಿ ಅಂತ. ಅಮ್ಮ ಏನಾದ್ರೂ ಮನೆಗ್ ಬಂದ್ಬಿಟ್ರೆ ನನ್ನ ಬೆಂಡೆತ್ತಾರೆ ಅಂತ ಭಯ ಆಗ್ತಿದೆ. ಆದ್ರೆ ತಾಯಮ್ಮ, ಅರ್ಧ ಗಂಟೆ ಇದೆ ನಿನ್ ಹತ್ರ. ಆದ್ರೆ ತಾಯಮ್ಮ, ನಿರ್ಧಾರ ನಿನ್ ಕೈಯಲ್ಲಿದೆ. ಒಂದು ಸೊಸೆ ಇಲ್ಲಿಗೆ ಬರ್ಲಿ, ಇಲ್ಲಾಂದ್ರೆ ನಾನ್ ಮನೆಗೆ ಹೋಗ್ತೀನಿ. ಈಶಾ ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋದು ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ ನನ್ನ ಹತ್ರ. ಸರಿ ತಾಯಮ್ಮ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅವಳನ್ನ.
ನಿಮ್ಮಿಂದ ದೂರ ಹೊರಟೋಗ್ತೀನಿ. ಸೂರಜ್ ನಿಂತ್ಕೋ. ನೋಡಿದ್ಯಾ ನೀನ್ ಮಾಡಿರೋ ಕೆಲಸ? ಅಲ್ಲಿ ಆ ಹುಡುಗಿ ಅನುಭವಿಸ್ತಾ ಇದ್ದಾಳೆ, ಇಲ್ಲಿ ನಿನ್ ದೊಡ್ಡಮ್ಮ ಅನುಭವಿಸ್ತಾ ಇದ್ದಾಳೆ. ಯಾವಾಗ್ಲಾದ್ರೂ ಒಳ್ಳೆ ತೀರ್ಮಾನ ತಗೊಂಡಿದ್ಯಾ ನಿನ್ ಜೀವನದಲ್ಲಿ? ತಾಯಿಮ್ಮ ಇವಾಗ ನನಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾಳೆ. ದಯವಿಟ್ಟು ನನ್ಗೆ ಇವಾಗ ಹೋಗೋಕ್ ಬಿಡಿ. ನಿಮ್ ಪ್ರೀತಿ ಮಾತುಗಳನ್ನ ಆಮೇಲೆ ನಿಧಾನವಾಗಿ ಕೇಳಿಸ್ಕೊತೀನಿ. ಒಡೆದೋಗಿರೋ ಬಕೆಟಲ್ಲಿ ನೀರು, ಬರಡ್ ಭೂಮಿ ಮೇಲೆ ಬೆಳೆ ಎರಡೂ ಸಾಧ್ಯ ಇಲ್ಲ. ಬಲವಂತವಾಗಿ ಮದ್ವೆ ಏನೋ ಆಗ್ಬಿಟ್ಟೆ, ಆದ್ರೆ ಎಳ್ಕೊಂಡು ಇಲ್ಲಿಗೆ ಕರ್ಕೊಂಬರ್ಬೇಡ. ಅವಳನ್ನ ಕರ್ಕೊಂಬಂದ್ರು ಅವಳಿಗೆ ಅರ್ಥ ಮಾಡಿಸ್ಬಿಟ್ಟು ಇಲ್ಲಿ ಕರ್ಕೊಂಬ, ಸರಿನಾ? ಈಗ ನಡಿ, ನಾನು ನಿನ್ ಜೊತೆ ಬರ್ತೀನಿ. ನಡಿ. ಇಲ್ಲ, ನಾನು ಈ ಮದ್ವೆನ ಒಪ್ಕೊಳ್ಳಲ್ಲ. ನಿಜ ಹೇಳಿದ್ದಾರೆ. ಕಾಲಿನ ಮೂಳೆ ಜೊತೆಗೆ ತಲೆಲಿ ಬುದ್ಧಿನೂ ಕಡಿಮೆ ಆಗೋಗಿದೆ. ಅಮ್ಮಂಗೆ ತಲೆ ಕೆಟ್ಟೋಗಿದೆ. ತುಂಬಾ ಖರ್ಚಾಗತ್ತೆ ಈಗ. ಏ ಮೋನಿಕಾ, ನಿನ್ ಮಾತ್ ಎಲ್ಲ ಕೇಳಿಸ್ತಾ ಇದೆ. ಹೋಗ್ಲಿ ಬಿಡು, ಇವತ್ ನಾನು ನಿನ್ನ ಕ್ಷಮಿಸಿದೀನಿ. ಅವನಿಗೆ ಮಾತ್ ಬರ್ದೇ ಇದ್ದಾಗಿಂದನು ಅವನ್ ಏನ್ ಹೇಳ್ಬೇಕು ಅಂತಿದ್ನೋ ಅದು ಅರ್ಥ ಆಗ್ತಾ ಇತ್ತು. ಅವನ್ ಹೇಳ್ದಲೇ ಇರ್ಲಿ, ನನಗೆಲ್ಲ ಅರ್ಥ ಆಗತ್ತೆ. ಹೇ ಶ್ರೀಕೃಷ್ಣ, ನಾನ್ ಸೋತೆ. ಕೊನೆಗೂ ಆ ಹುಡುಗಿ ನಮ್ ಸೂರಜ್ ಬ್ರಹ್ಮಚರ್ಯನ ಮುರ್ದೇ ಬಿಟ್ಲು. ಅವಳು ಬಂದು ನನ್ನ ಮುಂದೆ ನಿಂತ್ಕೊಂಡ್ರೆ ನಾನು ಏನು ಮಾತಾಡದೆ ಅವಳಿಗೊಂದು ಮುತ್ತು ಕೊಡ್ತೀನಿ. ಆಮೇಲೆ ಅವಳು ಕಿವಿ ಹಿಂಡಿ ಹೇಳ್ತೀನಿ, ಬಿಂದ್ಯಾ ನೀನ್ ಸರಿಯಾಗಿ ಮಾಡಿದ್ಯಾ. ಅವಳ್ದು ಮತ್ತೆ ಸೂರಜ್ ಮದ್ವೆ ಬಗ್ಗೆ ನನಗೆ ಹೇಳಕ್ಕಾಗ್ತಿರ್ಲಿಲ್ವಾ? ಹೌದಲ್ವಾ? ನನಗ್ ಗೊತ್ತು, ಯೋಚನೆ ಮಾಡ್ತಿರ್ಬೋದು ಮನೆಗೆ ಬಂದ್ಮೇಲೆ ಹೇಳೋಣ ಅಂತ. ಅವಳು ನನಗೋಸ್ಕರ ಮನೆಗೆ ಬರೋದೇ ಕಾಯ್ತಿರ್ತಾಳೆ. ಒಳ್ಳೆ ಹುಚ್ಚಿ ಅವಳು. ನಾನಿನ್ನ ಅತ್ತೆ ಆಗಿ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ನಂದು ಎಲ್ಲ ಕಾಯಿಲೆಗಳು ಹಾಗೆ ಮಾಯ ಆಗೋಯ್ತು. ಹೇ ಶ್ರೀಕೃಷ್ಣ, ನಾನು ತುಂಬ ಖುಷಿಯಾಗಿದ್ದೀನಿ. ಈಶಾ ಪುಟ್ಟ. ಇಶಾ ಅವ್ರೆ, ಇಶಾ, ನಾನು ಬಾತ್ರೂಮಲ್ಲಿ ನೋಡ್ತೀನಿ. ನಾ ಅತ್ತಿಗೆ ರೂಮಲ್ಲಿ ನೋಡ್ಕೊಂಬರ್ತೀನಿ. ಬಾತ್ರೂಮಲ್ಲೂ ಇಲ್ಲ. ಅಯ್ಯೋ, ಅತ್ತಿಗೆ ರೂಮಲ್ಲೂ ಇಲ್ಲ, ಹಾಲಲ್ಲೂ ಇಲ್ಲ, ಕಿಚನ್ನಲ್ಲೂ ಇಲ್ಲ, ಮತ್ತೆ ಎಲ್ಲೋದ್ಲಿ ಈ ಹುಡುಗಿ? ನಾನು ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಬರೋವರೆಗೂ ನೋಡ್ಕೋತಾ ಇರು. ಸೂರಜ್ ಬಿಂದ್ಯಾ, ಬಿಂದ್ಯಾ, ಅರೆ ಬರ್ತಾ ಇದೀನಿ. ಯಾಕೆ ಎಲ್ರಿಗೂ ಕೇಳ್ಸೋ ಹಂಗೆ ಕಿರ್ಚ್ತಾ ಇದ್ಯಾ? ಈಶಾ ಅವರಲ್ಲಿ ನಿನ್ ಹೆಂಡತಿ ನಿಂಗ್ ಗೊತ್ತಿರ್ಬೇಕು, ನಂಗೆ ಹೆಂಗ್ ಗೊತ್ತಿರತ್ತೆ? ನೋಡ್ ಬಿಂದ್ಯಾ, ನಾನು ಹೋಗ್ಬೇಕಾದ್ರೆ ಅವ್ರ ಜೊತೆ ನೀನೇ ಇದ್ದಿದ್ದು. ಒಂದ್ ನಿಮಿಷ ಇರೋ ಪುಟಿ. ಅವಳು ಎಲ್ಲಾದ್ರೂ ಹೋಗೋದನ್ನ ನೋಡಿದ್ಯಾ? ಇಲ್ಲ ಅಂಕಲ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಮತ್ ಇನ್ನೊಂದ್ ವಿಷಯ, ಯಾರನ್ನಾದ್ರೂ ಬಲವಂತವಾಗಿ ಎಷ್ಟು ದಿವಸ ಇಟ್ಕೊಳಕ್ಕಾಗತ್ತೆ? ಇವತ್ತಲ್ಲ ನಾಳೆ ಹೋಗ್ಲೇಬೇಕಿತ್ತು. ಇವತ್ತು ಅವಕಾಶ ಸಿಕ್ತು, ಓಡ್ ಹೋದ್ಲು. ಮದ್ವೆ ಹುಡುಗಿ ಹೊಡೋಗ್ಬಿಟ್ಲಾ? ವಾ, ನೋಡ್ದ, ಒಂದಿನಾನು ಈ ಮನೇಲಿ ಇರ್ಲಿಲ್ಲ. ಅವಳಂತೂ ಇನ್ನು ವಾಪಸ್ ಬರಲ್ಲ ಸೂರಜ್. ಇನ್ಮೇಲೆ ನೀನು ನನ್ನವನೇ ಆ್ಯಂಡ್ ನಾನು ನಿನ್ನವಳು. ಇಶನ ಆರೋಗ್ಯ ಬೇರೆ ಸರಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವಳು ಎಲ್ಲಿ ಹೋದ್ಲೋ ಗೊತ್ತಾಗ್ತಿಲ್ವಲ್ಲ.
ಪ್ರಭು, ಆ ಹುಡುಗಿ ತುಂಬ ಒಳ್ಳೆಯವಳು. ಅವಳು ಎಲ್ಲೇ ಇದ್ರೂ ಅವಳಿಗೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಂಡು ಕಾಪಾಡು ತಂದೆ. ಈಶಾ ಅವರು ಅವ್ರ ಮನೆಗಂತೂ ವಾಪಸ್ ಹೋಗಲ್ಲ. ಮತ್ತೆ ಇನ್ನೆಲ್ಗೆ ಹೋಗಿರ್ತಾರೆ? ಇದ್ಯಾ ನನ್ ಮಗಳೇ? ಗುಡ್ ಮಾರ್ನಿಂಗ್ ಅಪ್ಪ. ಅಪ್ಪ, ನಾನು ರೋಹನ್ನ ಮದ್ವೆ ಆಗ್ತೀಯಾ ಅಲ್ವಾ? ಒಂದ್ ಕೆಟ್ಟ ಹೆಂಗಸು ಮಗಳನ್ನ ನಾನು ಮದ್ವೆ ಆಗಕ್ಕಾಗಲ್ಲ. ಏನ್ ನಂಬಿಕೆ ಇಡ್ಲಿ ನೀನ್ ನನ್ನ ಜೊತೆ ಇರ್ತೀಯಾ ಇಲ್ವಾ ಅಂತ? ನಂಗೂ ಮೋಸ ಮಾಡ್ಬೋದು. ನೀನ್ ಗೊಂಬೆ ಅಲ್ಲ, ನಾನು ಚಾವಿ ಕೊಟ್ರೆ ನಡೆಯೋ ಗೊಂಬೆ. ನಾನು ಎಲ್ಲಿ ಬೆರಳು ಮಾಡಿ ತೋರಿಸ್ತೀನೋ ನೀನ್ ಅಲ್ಲೇ ನಡಿಬೇಕು. ನಿನಗೆ ದುಡ್ಡು ಬೇಕು ತಾನೆ? ನಿಂತ ಕಾಲಲ್ಲೇ ಸಿಗತ್ತೆ ನಿನಗೆ. ಆದ್ರೆ ಅದಕ್ಕೋಸ್ಕರ ನೀನು ಈಶಾ ಜೊತೆ ಮದುವೆ ಆಗಬೇಕು. ಅಣ್ಣ, ನೀವು ಈ ಹುಡುಗಿನ ಇಲ್ಲೆಲ್ಲಾದ್ರೂ ನೋಡಿದ್ರಾ? ಇಲ್ಲ ಇಶಾ, ನೀನ್ ಸೋಲನ್ನು ಒಪ್ಕೊಳಕ್ಕಾಗಲ್ಲ. ನೀನ್ ಎದ್ದೇಳಲೇಬೇಕು. ಈಶಾ ಆರೋಗ್ಯ ಬೇರೆ ಸರಿ ಇಲ್ಲ. ಇಂಥ ಪರಿಸ್ಥಿತಿಲಿ ಎಲ್ಲಿ ಹೋಗಿರ್ಬೋದು ಅವರು? ಒಂದು ವೇಳೆ ಈ ವಿಚಾರ ಯಜಮಾನ್ರು ಗೊತ್ತಾದ್ರೆ ಏನಂತ ಉತ್ತರ ಕೊಡಿ ಅವ್ರಿಗೆ? ಗಾಡ್, ಇವನು ಇಲ್ಲೇನು ಮಾಡ್ತಿದ್ದಾನೆ? ನನ್ನ ಅಪ್ಪನ ಹತ್ರನೂ ಹೋಗಲ್ಲ, ಇವನ ಹತ್ರನೂ ಹೋಗಲ್ಲ. ನೋಡ, ಈ ಹುಡುಗಿನ ಇಲ್ಲೆಲ್ಲಾದ್ರೂ ನೋಡಿದ್ಯಾ? ಈ ಹುಡುಗಿನ? ಹಾ. ಈ ಹುಡುಗಿ ಇಲ್ಲೇ ನೀರು ಕುಡಿತಾ ಇದ್ಲು. ಏನ? ಇಲ್ಲೇ ಇದ್ಲಲ್ಲ, ಎಲ್ಲಿ ಹೋದ್ಲು? ಈಗ ಹೇಗಿದ್ರು ಅಮ್ಮಂಗ್ ವಿಷಯ ಗೊತ್ತಾಗತ್ತೆ.
ನಾವ್ ಯಾಕೆ ಹೋಗಿ ಅವ್ರಿಗೆ ಹೇಳ್ಬಾರ್ದು ಅವ್ರ ಸೊಸೆ ಬಿಂದ್ಯಾ ಅಲ್ಲ ಆ ಮಹಾರಾಣಿ ಈಶಾ ಅಂತ. ಇಲ್ಲ ಅಂದ್ರೆ ನನ್ ಜುಟ್ ಕತ್ತರಿಸಿ ನನ್ ಪ್ರಾಣನೇ ತೆಗೆದ್ ಬಿಡ್ತಾರ. ಆಮೇಲೆ ನಮ್ಗೆಲ್ಲ ಮೊದ್ಲೇ ಗೊತ್ತಿದ್ದು ಅವ್ರಿಗೆ ನಾವ್ ಹೇಳಿಲ್ಲ ಅಂದ್ರೆ ಇಲ್ಲ, ನಾನು ಹೋಗೆಲ್ಲ ಹೇಳ್ಬಿಡ್ತೀನಿ ಅವ್ರಿಗೆ. ಏನ್ ಮಾಡ್ತಿದ್ದೀರಾ ಅತ್ಗೆ? ಅಯ್ಯೋ, ನಿಮಗ್ ಗೊತ್ತಿದೆ ಅಲ್ವಾ ಈಶಾ ಹೆಸರೆತ್ತಿದ್ರೆ ಅಮ್ಮ ಕೋಪ ಮಾಡ್ಕೋತಾಳೆ ಅಂತ. ಸರಿ, ಇಲ್ಲಿ ಕೇಳಿ, ಸೂರಜ್ ಅಣ್ಣ ಬರ್ಲಿ. ಈ ಸಿಚುವೇಶನ್ ಅಲ್ಲಿ ಸೂರಜ್ ಅಣ್ಣ ಒಬ್ನೇ ಅಮ್ಮನ್ ನಿಭಾಯಿಸೋದು. ಪ್ಲೀಸ್, ಹಾ, ಪ್ಲೀಸ್ ನೀವ್ ಸುಮ್ಮನೆ ಇರಿ. ಮತ್ತೆ ರಾಧ ಅಂತ ಮಾಡ್ದ ಚುಕ್ಕಿ? ಇಲ್ಲ, ನಾನಲ್ಲ, ಆರವಣ್ಣನೇ ಗ್ಲಾಸ್ ಬಿಸಾಕಿದ್ದು. ಆರವ್, ಯಾಕೆ ಚಿಕ್ಕ ಹುಡುಗಂತರ ಆಡ್ತಾ ಇದ್ಯಾ? ನಿನಗೇನ್ ಬೇಕು ಹೇಳು. ನಂಗೆ ಕೇರ್ ಟೇಕರ್ ಬೇಕಿಲ್ಲ, ನಂಗೆ ನನ್ನ ತಂಗಿ ಈಶಾ ವಾಪಸ್ ಬೇಕು. ಈಶಾ ಯಾವತ್ತೂ ಈ ಮನೆಗೆ ವಾಪಸ್ ಬರಲ್ಲ. ನಿನ್ನ ನೋಡ್ಕೊಳ್ಳೋದಕ್ಕೆ ಕೇರ್ ಟೇಕರ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಮನೆಯಲ್ಲಿ ಪ್ರತಿಯೊಂದು ನಿರ್ಧಾರ ತಗೊಳ್ಳೋದು ನಾನು. ಆದ್ರೆ ನಿನಗೆ ಇವತ್ತೊಂದು ನಿರ್ಧಾರ ತಗೊಳ್ಳೋ ಅವಕಾಶ ಕೊಡ್ತಾ ಇದ್ದೇನೆ. ಈ ಫೈಲ್ ಅಲ್ಲಿ ಅಪ್ಲೈ ಮಾಡಿರೋ ಎಲ್ಲ ಕೇರ್ ಟೇಕರ್ಸ್ ಲಿಸ್ಟ್ ಇದೆ. ನಿನಗಿಷ್ಟ ಆಗೋ ಒಂದು ಪ್ರೊಫೈಲ್ನ ಸೆಲೆಕ್ಟ್ ಮಾಡ್ಕೋ. ಸರಿ, ಇವಳನ್ನ ಕರೆಸಿ. ಎಸ್, 100% ನಂಗೆ ಜಾಬ್ ತುಂಬಾ ಅಗತ್ಯ ಇದೆ. ಸುಮ್ಮನೆ ನಾಟಕ ಮಾಡದೆ ಬಂದು ಗಾಡಿ ಹತ್ತು ಕೂತ್ಕೋ. ನಾನ್ ಕೂತ್ಕೊಳ್ಳಲ್ಲ. ಏನ್ ಮಾಡ್ತೀಯ? ನೀನು ಗೂಂಡ ಆಗಿರ್ಬೋದು, ಆದ್ರೆ ನಾನು ನಿನ್ನ ನೋಡಿ ಹೆದರ್ಕೊಳ್ಳೋದಿಲ್ಲ ಅನ್ನೋದಾದ್ರೂ ಅರ್ಥ ಮಾಡ್ಕೋ. ಸರಿ, ನಿಮಗೆ ಮನ್ಸಿರ್ಲಿ ಇಲ್ಲದೆ ಹೋಗ್ಲಿ, ಆದ್ರೆ ನನ್ನ ಜೊತೆ ಅಂತೂ ಬರಲೇಬೇಕಿವಾಗ. ನಾನ್ ಬರಲ್ಲ. ನನಗೆ ಅಡ್ಡ ಬರಬೇಡ. ನನಗೆ ಗೊತ್ತಮ್ಮ, ನಿನಗಾಗಿರೋದು ಬರೀ ಅನ್ಯಾಯ ಅಂತ. ಈ ಮದುವೆನೇ ದೊಡ್ಡ ತಪ್ಪು. ನಿನಗೆ ಸಂಪೂರ್ಣವಾಗಿ ಅಧಿಕಾರ ಇದೆ ಎಲ್ಲಿಗೆ ಹೋಗೋಕ್ಕೂ. ನಂದೊಂದು ವಿನಂತಿ, ಸರಳ ಅದಕ್ಕೆ ನಮ್ಮ ಮನೇಲಿ ಹಿರಿಯರು, ಅವರಿಂದನೇ ನಾವೆಲ್ಲರೂ ಒಂದೇ ಮನೇಲಿ ಬದುಕ್ತಾ ಇರೋದು. ಇವತ್ತು ಅವ್ರು ಆಸ್ಪತ್ರೆಯಲ್ಲಿದ್ದಾರೆ, ಮತ್ತು ಅವ್ರಿಗೆ ತಿಳಿದಿದೆ ಸೂರಜ್ಗೆ ಮದುವೆ ಆಗಿದೆ ಅಂತ. ಮತ್ತೀಗ ಹಠ ಹಿಡಿತಾ ಇದ್ದಾಳೆ ಸೊಸೆ ಎದುರುಗಡೆ ಬರೋ ತನಕ ನಾನು ಟ್ರೀಟ್ಮೆಂಟು ತಗೊಳ್ಳಲ್ಲ, ಮಾತ್ರೆ ಕೂಡ ತಗೊಳ್ಳಲ್ಲ ಅಂತ. ಪುಟಿ, ನಿನ್ನ ಕೈ ಮುಗಿತೀನಿ, ಒಂದ್ಸರಿ, ಒಂದೇ ಒಂದ್ಸರಿ ಸರಳ ಅದಕ್ಕೆ ಬಂದು ನೋಡು. ಆಮೇಲೆ ನಿನ್ಗೆ ಹೇಗನ್ಸುತ್ತೋ ಹಾಗೆ ಮಾಡು. ಹೇ ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ನನ್ನ ಅತ್ತೆ ಅಲ್ವಾ, ಮೊದಲನೇ ಸಲ ಸೊಸೆ ನೋಡ್ಬೇಕಾದ್ರೆ ಏನಾರು ಕೊಡ್ಲೇಬೇಕು. ಇದ್ ನೋಡು, ನನ್ನ ಹತ್ರ ಇದು ಒಂದೇ ಉಂಗುರ ಇರೋದು. ಈಗ ನಾನು ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ? ಕೊಟ್ಬಿಡ್ತೀನಿ ನನ್ನ ಬಿಂದಿಯಾಗೆ. ಚೆನ್ನಾಗಿದೆ ತಾನೆ? ಅಮ್ಮ ಅಂತೂ ಬಿಂದ್ಯಾನೇ ಅವಳ ಸೊಸೆ ಅಂತ ತುಂಬಾ ಖುಷಿ ಪಡ್ತಿದ್ದಾಳೆ. ಆದ್ರೆ ಬಿಂದ್ಯಾ ಅಲ್ಲ ಈಶಾನ ಅಣ್ಣ ಮದುವೆ ಆಗಿರೋದು ಅಂತ ಗೊತ್ತಾದ್ರೆ ಅಮ್ಮಂಗೆ ಎಷ್ಟು ಬೇಜಾರಾಗುತ್ತೋ ಏನೋ. ಬಂದೆ. ಇಲ್ಲಿ ಒತ್ತು. ಹಲೋ, ನೀವು ಕೇರ್ ಟೇಕರ್ ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರಾ ಕಾವ್ಯ? ನೀವು ನಾಳೆಯಿಂದ ಜಾಬ್ಗೆ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಅತ್ತೆ, ಯಾರಿಗೆ ಥ್ಯಾಂಕ್ ಯು ಹೇಳ್ತಿದ್ಯಾ ಅತ್ತೆ? ಬಾಯ್ ಫ್ರೆಂಡ್ ತಾನೇ? ನೀನೇನ್ ಡಿಟೆಕ್ಟಿವ್ ಏನೋ, ನಾನು ಎಲ್ಲ ಹೇಳ್ಬೇಕಾ? ಅತ್ತೆ, ನನ್ನ ನೀನ್ ಸುಮ್ನೆ ಅನ್ಕೊಂಬೇಡ. ನಿನ್ ಕನೆಕ್ಷನ್ ನ ಕಣ್ ಹಿಡ್ದು ನಾನು ನಿನ್ಗೆ ಯಾರು ಅಂತ ತೋರಿಸ್ತೀನಿ. ಹೌದಾ? ಸರಿ ನಡಿ ಅಜ್ಜಿ ಹತ್ರ. ನಂಗೆ ಅರ್ಥನೇ ಆಗ್ತಿಲ್ಲ
ಇಷ್ಟು ಟೆನ್ಷನ್ ಮಧ್ಯೆ ನನ್ನ ಜಾಬ್ ಬಗ್ಗೆ ಹೇಳಬೇಕಾ ಏನು? ಈಶಾ ಅಕ್ಕೆ ಮತ್ತು ಸೂರಜ್ ಅಣ್ಣನ ವಿಷಯ ಗೊತ್ತಾದರೆ ಅಮ್ಮಂಗೆ ತುಂಬಾ ಟೆನ್ಷನ್ ಆಗುತ್ತೆ. ಅಷ್ಟರ ಮೇಲೂ ನಾನು ಗುಲಾಬ್ ಮ್ಯಾನ್ಷನ್ಗೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಗೊತ್ತಾದರೆ ಅವ್ರು ನನ್ನ ಕಳಿಸೋದೇ ಇಲ್ಲ. ನೀವು ದಯವಿಟ್ಟು ನನ್ನ ಮುಂದೆ ಈ ಥರ ಕೈ ಮುಗಿಬೇಡಿ ಪ್ಲೀಸ್. ಪುಟಿ, ನಾನು ನಿನ್ನ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ಇನ್ನೊಬ್ರ ಕಷ್ಟನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಕೆಟ್ಟವಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಂಬಂಧ ಮುರಿದೋದ್ರೆ ನೋವು ಕಡಿಮೆ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಅದಕ್ಕೆ ನಾನು ತಯಾರಾಗಿದ್ದೀನಮ್ಮ. ಕೆಲವು ಸಂಬಂಧಗಳು ವರ ಕಣಮ್ಮ, ಅದರಿಂದ ಈಚೆ ಬರೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ನನ್ನ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ನಿನ್ನ ಅವಶ್ಯಕತೆ ತುಂಬ ಇದೆ ಕಣಮ್ಮ. ನೀವು ನನ್ನ ಕಣ್ಮುಂದೆ ಈ ರೀತಿ ಅಳ್ಬಾರ್ದು ಪ್ಲೀಸ್. ಅಲ್ಲಿ ನಮ್ಮಪ್ಪ ಅವ್ರ ಹಠಕ್ಕೋಸ್ಕರ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಟ್ರು. ಮತ್ತೆ ಇವ್ರು ನೋಡಿದ್ರೆ ಅವ್ರ ಕುಟುಂಬಕ್ಕೋಸ್ಕರ ಏನ್ ಬೇಕಿದ್ರು ಮಾಡಕ್ ತಯಾರಿ ಇದ್ದಾರೆ. ನಾನು ಇವ್ರನ್ನ ಬಿಟ್ಟು ಹೇಗೆ ಹೋಗ್ಲಿ? ನಿಮ್ ಕುಟುಂಬಕ್ಕೋಸ್ಕರ ಎಷ್ಟು ನೀವು ಕಷ್ಟ ಪಡ್ತಿದ್ದೀರಾ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಬನ್ನಿ, ನಾನು ನಿಮ್ಮ ಜೊತೆಲಿ ಬರೋದಕ್ಕೆ ತಯಾರಿದ್ದೀನಿ. ಹೇ ಉಡುಪಿ ಕೃಷ್ಣ, ಇವತ್ ನನ್ ಸೂರಜ್ ಮತ್ತೆ ಬಿಂದ್ಯಾ ಮದುಮಕ್ಕಳಾಗಿ ನನ್ ಮುಂದೆ ಬಂದು ನಿಂತ್ಕೋತಾರೆ. ಯಾರ್ ಕಣ್ಣು ಬೀಳ್ಬಾರ್ದು. ಅವ್ರು ಬಂದಿದ ತಕ್ಷಣ ನನ್ ಕೈಯಾರೇನೆ ದೃಷ್ಟಿ ತೆಗಿತೀನಿ. ಆಮೇಲೆ ಬಿಂದ್ಯಾನ ಎದುರುಗಡೆ ಕೂರ್ಸಿ ಉಂಗ್ರ ಹಾಕ್ತೀನಿ. ಹೇ ಭಗವಂತ, ಹೇ ಉಡುಪಿ ಶ್ರೀಕೃಷ್ಣ, ನನ್ ಪ್ರಾರ್ಥನೆನ ಕೇಳಿಸ್ಕೊಂಡ್ರಿ. ಈಶಾ ನೋಡಿದ್ಮೇಲೆ ತಾಯಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ. ಸೂರಜ್ ನಿಲ್ಲು. ಅಮ್ಮನ್ ಮುಂದೆ ಹೀಗೆ ಸಡನ್ ಆಗಿ ಈಶನ್ ಕರ್ಕೊಂಡು ಹೋಗೋದು ಸರಿ ಹೋಗಲ್ಲ. ಹಾ ಅಲ್ವಾ? ಆದಿತ್ಯ ಅಕ್ಕ ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಒಂದ್ ಕೆಲ್ಸ ಮಾಡೋಣ, ಇವ್ರ ದುಪ್ಪಟ ತಗೊಂಡು ಇವ್ರ ಮುಖನ್ ಮುಚ್ಚಿಬಿಡೋಣ. ಅದೇ ಸರಿ. ಇದ್ರಲ್ಲಿ ಇವ್ರ ಮುಖ ಕಾಣಿಸ್ಬಿಡುತ್ತೆ. ಮುಖ ಮುಚ್ಚೋದ್ರಿಂದ ಏನಾಗತ್ತೆ? ಅಮ್ಮ ಅಂತೂ ಮುಖ ನೋಡ್ಬೇಕು ಅಂತ ಕಾಯ್ಕೊಂಡ್ ಕೂತಿದ್ದಾಳೆ. ಪರ್ದೆ ಎತ್ತಾಳೆ. ಹೌದು, ಆದ್ರೆ ಒಂದೇ ಸಲ ಶಾಕ್ ಅಂತೂ ಆಗಲ್ವಲ್ಲ. ಹಾಕು ಹಾಕು. ಇರಿ, ನಾನು ಏನಾದ್ರೂ ಮಾಡ್ತೀನಿ. ನಾನು ತಗೊಂಬರ್ತೀನಿ. ಇದ್ ತಗೋ. ಹಾ ಸರಿ. ಹಾಸ್ಪಿಟಲ್ ಅಲ್ಲಿ ಇದ್ದಿದ್ದು ದುಪ್ಪಟ್ಟ. ಅಯ್ಯೋ, ಎಲ್ಲರೂ ಹೊರಗಡೆ ನಿಂತ್ಕೊಂಡು ಏನ್ ಪಂಚಾಯ್ತಿ ಮಾಡ್ತಿದ್ದೀರಾ? ಬೇಗ ಒಳಗ್ ಬನ್ನಿ, ಬೇಗ ಬನ್ನಿ. ಇವಾಗ ಮರ್ತೆ ಮಜಾ. ಇವಾಗ ಅಮ್ಮಂಗೆ ದೊಡ್ಡ ಶಾಕ್ ಆಗತ್ತೆ. ಹೈ ಸ್ಪೀಡಲ್ಲಿ ನಾನಂತೂ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಈ ಚಾನ್ಸ್ ಏನಾದ್ರೂ ಮಿಸ್ ಆಗೋದ್ರೆ? ಹೇ ಉಡುಪಿ ಶ್ರೀಕೃಷ್ಣ, ನನಗಂತೂ ನಂಬೋಕೆ ಆಗ್ತಾ ಇಲ್ಲ ನೀನು ನಮ್ಮನೆ ಸೊಸೆಯಾಗಿ ಬರ್ತೀಯಾ ಅಂತ. ಬಾ, ಇಲ್ಲಿ ಬಂದು ಕೂತ್ಕೋ. ತಾಯಮ್ಮ ಪ್ಲೀಸ್ ಪದೇ ಎತ್ಬೇಡ.
ಅಪ್ಪ ದೇವ್ರೆ, ಹೇಗಾದ್ರೂ ಅಣ್ಣನ್ ಕಾಪಾಡ್ಬಿಡಪ್ಪ. ಅಯ್ಯೋ, ಅದಕ್ಕೆ ಏನಾಯ್ತು? ಅಮ್ಮ ಎದ್ದೇಳು. ಈ ಅಮ್ಮಂಗೆ ಏನಾಯ್ತು? ಈ ತರ ನಿದ್ದೆ ಮಾಡ್ತಿದ್ದಾರೆ. ಮಹಾಭಾರತನೇ ಶುರುವಾಗತ್ತೆ ಅನ್ಕೊಂಡ್ರೆ ಹಿಂಗೋರ್ಕೆ ಹೊಡಿತಿದ್ದಾರೆ ಕುಂಭಕರ್ಣನ್ ತರ. ಅಯ್ಯೋ, ಯಾರಾದ್ರೂ ಡಾಕ್ಟ್ರಿನ್ ಕರೀರಿ. ನರ್ಸ್ 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 ಸ್ವಲ್ಪ. ನೀವೆಲ್ರು ಯಾಕೆ ಇವ್ರ ಸುತ್ತಲೂ ನಿಂತಿದ್ದೀರಾ? ಹಿಂದೆ ಬನ್ನಿ, ಎಲ್ಲರೂ ಹಿಂದೆ ಬನ್ನಿ. ಅವರು ರೆಸ್ಟ್ ಮಾಡ್ಬೇಕು. ಅವ್ರಿಗೆ ನಾನು ನಿದ್ದೆ ಮಾತ್ರೆ ಕೊಟ್ಟಿದ್ದೆ, ಅವ್ರು ನಿದ್ದೆ ಮಾಡ್ತಿದ್ದಾರೆ. ನಿದ್ದೆ ಮಾತ್ರನಾ? ಅಬ್ಬಾ, ಹಂಗಂದ್ರೆ ಅಮ್ಮ ಇಶಾಕ್ಕೆ ಮುಖ ನೋಡಕ್ ಮುಂಚೆನೆ ಮಲ್ಕೊಂಡ್ಬಿಟ್ಟಿದ್ರು. ಓ ಗಾಡ್, ಚೆನ್ನಾಗಾಯ್ತು. ಅಪ್ಪ, ಆದ್ರೆ ಎಷ್ಟು ದಿನ ನಡೆಯುತ್ತಿದ್ದು? ಸರಳ ಆಂಟಿಗೆ ನಾನು ಅಂದ್ರೆ ಇಷ್ಟ ಇಲ್ಲ. ಅವ್ರು ನನ್ನನ್ನು ನೋಡಿದ ದಿನ ಏನೇನೆಲ್ಲ ಆಗುತ್ತೋ ಏನು. ಇವ್ರ ಸೋದರಳಿಯನ್ನ ಮದುವೆ ಆಗಿರೋದು ಬೇರೆ ಯಾರೋ ಅಲ್ಲ, ನಾನು ಅಂತ ಗೊತ್ತಾದ್ರೆ. ಅಂಕಲ್, ನಾನಿವಾಗ ಹೋಗ್ಬೋದಾ? ಏನ್ ತಮಾಷೆ ಮಾಡ್ತಿದ್ಯಾ? ನನಗ್ ಹೋಗೋದಕ್ ಬಿಡು. ಹೋಗಕ್ ಬಿಡಲ್ಲ. ಹಾಗಿದ್ರೆ ತಡೆದು ನೋಡು. ಈಶಾ, ಯಜಮಾನ್,
ನನ್ನ ಮಗಳ ಪರಿಸ್ಥಿತಿ ಹೇಗಾಗಿ ಹೋಗಿದೆ. ಅಂಗೈಲಿಟ್ಟು ಸಾಕಿದ್ನಲ್ಲ ಮಗಳೇ ನಿನ್ನ. ಈ ಜಾಗ ನಿನಗಲ್ಲ ಮಗಳೇ. ಇಲ್ಲಿ ನೋಡು, ನಾನಿವತ್ತು ನಿನ್ನ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನಿಜಾನ ಅಪ್ಪ? ಹಾ, ಒಂದು ಸಲ ನನ್ನ ಹತ್ರ ಕ್ಷಮೆ ಕೇಳ್ಬಿಡು. ನನ್ನ ಹತ್ರ ಕ್ಷಮೆ ಕೇಳಿ ನನ್ನ ಜೊತೆ ವಾಪಸ್ ಬಂದ್ಬಿಡು. ನಿನ್ನ ಈ ಪರಿಸ್ಥಿತಿ ನನ್ನ ವಿರುದ್ಧ ಹೋಗಿದ್ದಕ್ಕೆ ಶಿಕ್ಷೆ ಆಗಿತ್ತು. ಈ ಕೆಲವು ದಿನ ನೀನು ಪಟ್ಟ ಕಷ್ಟ ನಿನಗೆ ನೆನಪಿಸ್ತಾ ಇರುತ್ತೆ ಮಗಳೇ. ಈ ಗುಲಾಬ್ ಹವೇಲಿಯಲ್ಲಿರೋ ಪ್ರತಿಯೊಬ್ಬರ ಜೀವನದ ಪ್ರತಿ ನಿರ್ಧಾರನೂ ಈ ಗುಲಾಬ್ ಸಿಂಗ್ಗೆ ತಗೊಳ್ಳೋದು ಅಂತ. ನಾನೇ ನಿನ್ನ ಹಣೆ ಬರಹ ಬರೆಯೋನು. ಒಳ್ಳೇದಾಯ್ತು, ಯಜಮಾನ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಕ್ತಳಾಗ್ತಾಳೆ ಗುಲಾಬ್ ಸಿಂಗ್, ಮುಕ್ತಳಾಗ್ತಾಳೆ. ಮುಕ್ತಳಾಗಿಲ್ಲ ಅವಳು. ನಾನು ಅವಳಿಗೆ ಮದುವೆ ಅನ್ನೋ ಕೋಳ ತೊಡಿಸಿದ್ದೀನಿ. ಅವಳು ನಿನ್ ಥರಾನೇ ಒದ್ದಾಡಿ ಒದ್ದಾಡಿ ಸಾಯ್ತಾಳೆ. ಒದ್ದಾಡೋದು ನೀನು, ಅವಳು ನನ್ ಮಗಳು. ನೀನ್ ತೋರಿಸ್ತಿರೋ ದಾರಿನಲ್ಲಿ ಯಾವಾಗ್ಲೂ ಹೋಗಲ್ಲ ಅವಳು. ಅವಳವಳ ದಾರಿನ ಹುಡ್ಕೋತಾಳೆ. ಇವಾಗ ಅವಳು ನಿನ್ ಚಿನ್ನದ ಪಂಜರದಿಂದ ಆಚೆತಾಳೆ. ಅವಳ ಹಣೆ ಬರಹನ ಈ ಗುಲಾಬ್ ಸಿಂಗ್ ಬರ್ದಿರೋದು. ನೋಡ್ತಾ ಇರು, ಇಷ್ಟರಲ್ಲೇ ನಿನ್ನ ಮಗಳು ನನ್ನ ಕಾಲಿಗೆ ಬಿದ್ದು ತಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತಾಳೆ. ನೋಡ್ತಾ ಇರು. ತಗೋ ಮಗಳೇ, ಈ ಎಲ್ಲಾ ಸಂಬಂಧಗಳನ್ನು ಕತ್ತರಿಸಾಕಿ ನೀನ್ ಅಪ್ಪನ ಜೊತೆ ನಿನ್ನ ಅರಮನೆಗೆ ವಾಪಸ್ ಬಾ. ಅಲ್ಲಿ ನೀನು ಮತ್ತೆ ರಾಜ್ಕುಮಾರಿ ತರ ಬದುಕಬಹುದು ಮಗಳೇ. ಬರೀ ಒಂದ್ಸಲ ನೀನು ನನ್ನ ಕಾಲಿಗೆ ಬಿದ್ದು ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳು. ಆಗ ನನಗೂ ನಂಬಿಕೆ ಬರುತ್ತೆ ನೀನ್ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ಯಾ ಅಂತ. ನಾನು ಈಗಲೇ ಒಂದೇ ಕ್ಷಣದಲ್ಲೇ ನೀನ್ ಮಾಡಿರೋ ಎಲ್ಲಾ ತಪ್ಪುಗಳನ್ನು ಮರೆತು ನಿನ್ನನ್ನ ಕ್ಷಮಿಸಕ್ ತಯಾರಿದ್ದೀನಿ. ತಗೋ ಮಗಳೇ. ನಾನು ಕ್ಷಮೆ ಕೇಳಲ್ಲ. ನೀನ್ ನನ್ನ ನಂಬಿಕೆ ಮುರಿದ್ರಿ, ನನ್ನಿಂದ ಎಲ್ಲ ಕಿತ್ಕೊಂಡ್ರಿ, ನಾನು ಪ್ರೀತಿಸಿದ್ದೆಲ್ಲ. ಆದ್ರೆ ಈಗ ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ನೀವು ಕಿತ್ಕೊಳಕ್ಕಾಗಲ್ಲ. ನೀವು ನಿಮ್ ಗೊಂಬೆನ್ ಕರ್ಕೊಂಡು ಹೋಗಕ್ ಬಂದಿಲ್ಲ. ನಿಮಗೆ ಯಾವ ತರ ಗೊಂಬೆ ಬೇಕು ಅಂದ್ರೆ ನೀವ್ ಮಾಡೋ ಎಲ್ಲ ಕೆಲ್ಸಕ್ಕೂ ತಲೆ ಆಡ್ಸೋ ಗೊಂಬೆ ಬೇಕು. ನೀವ್ ನನ್ ದುಃಖ ನೋಡಿ ನನ್ನನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೋತಾ ಇಲ್ಲ. ನೀವು ಬಂದಿರೋದು ನಿಮ್ಮ ಅಹಂಕಾರ ಮತ್ತೆ ಹಠದ ಮುಂದೆ ನನ್ನ ತಲೆ ತಗ್ಸೋದನ್ನ ನೋಡ್ಬೇಕಂತ. ಅಪ್ಪ, ನೀವು ಅವತ್ತು ವ್ಯಾಪಾರ ಮಾಡಿದ್ರಿ, ಇವತ್ತು ವ್ಯಾಪಾರ ಮಾಡ್ತಿದ್ದೀರಾ. ಯಾವ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಮಗಳನ್ನೇ ಬಲಿ ಕೊಡ್ತಾರೋ ಹೇಗ್ ನಂಬ್ಲಿ ನಾನು ಅವ್ರು ವಾಪಸ್ ಕರ್ಕೊಂಡು ಹೋಗೋದ್ರಲ್ಲಿ ಕೂಡ ಅವ್ರ ಸ್ವಾರ್ಥ ಇಲ್ಲ ಅಂತ. ಅಪ್ಪ ಅಂದ್ರೆ ಯಾರು ಗೊತ್ತಾ? ಅವ್ರ ಮಕ್ಕಳನ್ನ ನಿಸ್ವಾರ್ಥ ಭಾವದಿಂದ ಪ್ರೀತಿಸೋರು. ಕಡೆ ಪಕ್ಷ 2 ದಿನ ಇದ್ದು ನನಗೆ ಅದರ ಅರ್ಥ ಗೊತ್ತಾಗಿದೆ. ಅಪ್ಪನ ಮನ್ಸಲ್ಲಿ ಮಕ್ಕಳಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಯಾವ ತರ ಭಾವನೆ ಇರತ್ತೆ ಅಂತ ನೀವು ಅರವಿಂದ್ ಅಂಕಲ್ನ ನೋಡಿ ಕಲ್ತ್ಕೋಬೇಕು.
ಇವನ್ ಜೊತೆ ನನ್ನ ಹೋಲಿಕೆ ಮಾಡ್ತಿದ್ಯಾ ನೀನು? ಅವನಿಗೆ ನನ್ನ ಮುಂದೆ ತಲೆ ಎತ್ತಿ ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ. ಅವನ ಜೊತೆ ನನ್ನ ಹೋಲಿಸ್ತಿದ್ಯಾ? ಕೇಳೋನ್ನ, ನೀನ್ ಇಲ್ಲಿವರೆಗೂ ಬದುಕಿರೋ ನಿನ್ ಜೀವನದ 1 ಸೆಕೆಂಡ್ ಆದ್ರೂ ಅವನು ಕೊಡಕ್ಕಾಗತ್ತ? ಕೇಳೋನ್ನ. ಇಷ್ಟು ದಿನ ನಾನು ನಿಮ್ ಜೊತೆಲಿ ಇದ್ದಂತ ಬದುಕು ಅದು ಯಾವತ್ತಿಗೂ ಸುಳ್ಳಿನ ಬದುಕು. ಮಾಡು ನಿನ್ನ ನಾಟಕನ. ಜಗತ್ತಿನ ಎಲ್ಲ ಇಮೋಷನ್ಗಳು ದುಡ್ಡಿನ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ಳುತ್ತೆ ಮಗಳೇ. 2 ದಿನ ಕೂಡ ನಿನಗೆ ಈ ಐಷಾರಾಮಿ ಬಿಟ್ಟು ಬದುಕಕ್ ಸಾಧ್ಯ ಇಲ್ಲ. 2 ದಿನ ಕೂಡ. ನೀನು ಕ್ಷಮೆ ಕೇಳಿದ್ರೆ ನನ್ನ ಮನಸ್ಸು ಬದಲಾದ್ರೂ ಬದಲಾಗಬಹುದು. ಅದಕ್ಕೆ ನೀನು ಕೊನೆ ಸಲ ಹೇಳ್ತಾ ಇದ್ದೀನಿ, ಕ್ಷಮೆ ಕೇಳು. ಕ್ಷಮೆ ಕೇಳಿ ನನ್ನ ಜೊತೆ ಬಾ. ಅಪ್ಪ, ನಿಮ್ ಉದ್ದೇಶ ಏನು ನನಗೆ ಗೊತ್ತಿಲ್ಲ, ಆದ್ರೆ ನಾನ್ ಅನ್ಕೊಂಡಿದ್ದು ಬದಲಾಗಲ್ಲ.